ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗತಿಗೆ. ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಹನುಮ ಜಯಂತಿ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹನುಮ ಜಯಂತಿ ಯಾವಾಗ ಮತ್ತು ಪೂಜಾ ವಿಧಿವಿಧಾನ ಯಾವಾಗ, ಹನುಮ ಜಯಂತಿಯ ಸರಿಯಾದ ಮುಹೂರ್ತವೇನೆಂಬುದನ್ನು ತಿಳಿಯೋಣ. ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹನುಮ ಜಯಂತಿಯಂದು ಭಗವಾನ್ ಹನುಮಂತನ ಜನ್ಮದಿನವಾಗಿದ್ದು ಚೈತ್ರ ಮಾಸದ ಹುಣ್ಣಿಮೆಯಂದು ಆಚರಿಸಲಾಗುತ್ತದೆ. ಈ ದಿನ ಹನುಮಂತನ ಪೂಜೆಯಿಂದ ಎಲ್ಲ ತೊಂದರೆಗಳು ದೂರವಾಗುತ್ತೆ ಎಂಬುವ ನಂಬಿಕೆ ಇದೆ. ಪೂಜಾ ವಿಧಿವಿಧಾನ: ಹನುಮಂತನ ಜೊತೆಗೆ ರಾಮ ಮತ್ತು ಸೀತೆಯನ್ನು ಆರಾಧಿಸುತ್ತಾರೆ, ಹನುಮ ಚಾಲಿಸವನ್ನು ಪಠಿಸುತ್ತಾರೆ, ಆರತಿ, ಸಹಜ ಮುಂತಾದ ಪೂಜೆಗಳನ್ನು ಕೈಗೊಳ್ಳುತ್ತಾರೆ. ಹನುಮ ಜಯಂತಿ ಶ್ರೀರಾಮನ ಕಟ್ಟ ಭಕ್ತನಾದ ಭಗವಾನ್ ಆಂಜನೇಯ ಸ್ವಾಮಿಯ ಜನ್ಮದಿನವನ್ನು ಆಚರಿಸುವ ಹಬ್ಬವಾಗಿದೆ. ದೇಶಾದ್ಯಂತ ಹನುಮ ಜಯಂತಿಯನ್ನು ಬಹಳ ಅದ್ದೂರಿಯಿಂದ ಆಚರಿಸಲಾಗುತ್ತದೆ. ಈ ದಿನ ಬಜರಂಗ ಬಲಿ ಹನುಮನನ್ನು ಪೂಜಿಸುವುದರಿಂದ ವ್ಯಕ್ತಿಯ ಎಲ್ಲ ತೊಂದರೆಗಳು, ಸಂಕಷ್ಟಗಳು ದೂರವಾಗುತ್ತೆ ಎಂಬುವ ನಂಬಿಕೆ ಇದೆ. ಅಲ್ಲದೆ ವ್ಯಕ್ತಿಯ ಎಲ್ಲ ಆಸೆಗಳು ಈಡೇರಿಸಲಾಗುತ್ತೆ ಎಂಬುದು ಇದೆ. ಹನುಮ ಜಯಂತಿ ಯಾವಾಗ ಎಂಬುದನ್ನು ಸರಿಯಾಗಿ ತಿಳಿದುಕೊಳ್ಳೋಣ ಬನ್ನಿ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹನುಮ ಜಯಂತಿ ಅಂದರೆ ಚೈತ್ರ ಮಾಸದ ಹುಣ್ಣಿಮೆ ಏಪ್ರಿಲ್ 12ರಂದು ಬೆಳಗಿನ ಜಾವ 3:21ಕ್ಕೆ ಪ್ರಾರಂಭವಾಗುತ್ತದೆ. ಅಲ್ಲದೆ ದಿನಾಂಕವು ಮರುದಿನ ಏಪ್ರಿಲ್ 13ರಂದು ಬೆಳಗ್ಗೆ 5:51ಕ್ಕೆ ಕೊನೆಗೊಳ್ಳುತ್ತದೆ. ಉದಯ ತಿಥಿಯಲ್ಲಿ ಪ್ರಕಾರ ಏಪ್ರಿಲ್ 12ರಂದು ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ. ಹನುಮ ಜಯಂತಿ ಪೂಜಾ ವಿಧಿವಿಧಾನ ಎಂಬುದನ್ನು ಹೇಗೆ ಅಂತ ತಿಳಿದುಕೊಳ್ಳೋಣ. ಹನುಮ ಜಯಂತಿಯಂದು ಹನುಮಂತನ ಜೊತೆಗೆ ರಾಮ ಮತ್ತು ಸೀತೆ ಮಾತೆಯನ್ನು ಪೂಜಿಸಲಾಗುತ್ತದೆ. ಈ ದಿನ ಬೆಳಗ್ಗೆ ಎದ್ದ ಸ್ನಾನ ಮಾಡಿ ಕೆಂಪು ಬಟ್ಟೆ ಧರಿಸಿ ಅದಾದ ನಂತರ ಹನುಮಂತನಿಗೆ ಕೆಂಪು ಹೂವುಗಳನ್ನು, ತುಳಸಿ ಎಲೆಗಳನ್ನು ಮತ್ತು ಬುಂದಿ ಲಡ್ಡುವನ್ನು ಪ್ರಸಾದವನ್ನಾಗಿ ಅರ್ಪಿಸಬೇಕು ಅಂತ ಹೇಳಲಾಗಿದೆ. ಅದಾದ ನಂತರ ಮಂತ್ರವನ್ನು ಪಠಿಸಿ ನಂತರ ಹನುಮಾನ್ ಚಾಲಿಸವನ್ನು ಪಠಿಸಿ ಕೊನೆಯಲ್ಲಿ ಆರತಿ ಮಾಡಿ ಎಲ್ಲರಿಗೂ ಪ್ರಸಾದ ವಿತರಿಸಿ ಮತ್ತು ನಿಮ್ಮೊಟ್ಟಿಗೆ ಯಾರೆಲ್ಲ ಭಕ್ತಾದಿಗಳೊಂದಿಗೆ ಹೋಗಿ ನೀವು ಆ ದಿನ ಒಂದು ಕೋಸಂಬರಿ, ಪಾನಕ, ಮಜ್ಜಿಗೆ ದಾನ ಮಾಡೋದು ಇನ್ನೂ ಉತ್ತಮ ಅಂತ ಹೇಳಲಾಗಿದೆ. ನೀವು ಕೋಸಂಬರಿ, ಪಾನಕ, ಮಜ್ಜಿಗೆ ದೇವಸ್ಥಾನದಲ್ಲಿ ಹೋಗಿ ದಾನ ಮಾಡಿದರೆ ಶ್ರೀರಾಮನು ಒಲಿಯುತ್ತಾನೆ ಎಂಬುದು ಈ ಶಾಸ್ತ್ರ ಪುರಾಣದಲ್ಲಿ ಇದೆ. ಹನುಮ ಜಯಂತಿ ಪೂರ್ಣವಾದ ಕಥೆಗಳನ್ನು ನಿಮಗೆ ತಿಳಿಸುತ್ತಿದ್ದೇನೆ. ಹಿಂದೂ ಧರ್ಮದಲ್ಲಿ ಹನುಮಂತನನ್ನು 8 ಅಮರರಲ್ಲಿ 9ನೇ ಎಂದು ಪರಿಗಣಿಸಲಾಗಿದೆ. ಅವನು ಇನ್ನೂ ಭೂಮಿಯ ಮೇಲೆ ಇದ್ದಾನೆ ಎಂದು ಹೇಳಲಾಗುತ್ತದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಹನುಮ ಜಯಂತಿಯ ದಿನದಂದು ಶುದ್ಧ ಮನಸ್ಸಿನಿಂದ ಪೂಜೆ ಮಾಡುವುದರಿಂದ ಹನುಮಂತನ ಆಶೀರ್ವಾದ ಪಡೆಯಬಹುದು ಅಂತ ಶಾಸ್ತ್ರ ಪುರಾಣದಲ್ಲಿ ಹೇಳಿದೆ. ಶ್ರದ್ಧಾಭಕ್ತಿಯಿಂದ ಹನುಮಂತನನ್ನು ಆರಾಧಿಸುವುದರಿಂದ ಯಾವುದೇ ರೋಗ ರುಜಿನಗಳು ಬರುವುದಿಲ್ಲ ಎಂಬುದು ಹೇಳಲಾಗಿದೆ. ಹನುಮ ಜಯಂತಿ ದಿನ ನೀವು ಇನ್ನೊಂದು ಕೆಲಸ ಮಾಡಿದರೆ ಇನ್ನೂ ಉತ್ತಮ ಅಂತ ಹೇಳುವುದಾಗಿದೆ. ಹನುಮ ಜಯಂತಿ ದಿನ ಯಾವೆಲ್ಲ ವಸ್ತುಗಳನ್ನು ನೀವು ಖರೀದಿಸಿದರೆ ಉತ್ತಮ ಮತ್ತು ಒಳ್ಳೆಯದು, ಮನೆಯಲ್ಲಿ ಶ್ರೇಯಸ್ಕರ ಮತ್ತು ಮನೆಯಲ್ಲಿ ಯಾವುದೇ ಕೆಟ್ಟ ಪರಿಣಾಮಗಳನ್ನು ಬೀಳುವುದಿಲ್ಲ ಎಂಬುದನ್ನು ತಿಳಿಸಿಕೊಡುತ್ತಿದ್ದೇನೆ. ಆದಷ್ಟು ಬೇಗ ನೀವು ದೇವರಿಗೆ ಪೂಜೆ ಮಾಡುವಾಗ ವೀಳ್ಯದೆಲೆ ಮತ್ತು ತುಳಸಿಯ ಮಾಲೆ ಹಾಕಿ ಭಗವಂತನ ಆಂಜನೇಯ, ನಿಮ್ಮ ಮನೆಯಲ್ಲಿ ಯಾವ ದೇವರ ಮೂರ್ತಿ ಇರುತ್ತೋ ಒಟ್ಟು ಆಂಜನೇಯ ಮತ್ತು ಆಂಜನೇಯ ಮೂರ್ತಿ, ಆಂಜನೇಯ ಫೋಟೋಗೆ ನೀವು ತುಳಸಿ ಅಥವಾ ವೀಳ್ಯದೆಲೆಯ ಹಾರವನ್ನು ಹಾಕಿದರೆ ತುಂಬಾ ಒಳ್ಳೆಯದು ಅಂತ ಹೇಳಲಾಗಿದೆ. ತುಳಸಿ ವಿಷ್ಣುವಿಗೆ ಪ್ರಿಯವಾದ ತುಳಸಿ ರಾಮನ ಭಕ್ತನೇ ಹನುಮಂತನಿಗೆ ನಾವು ರಾಮನಿಗೆ ಅರ್ಪಿಸಿದರೆ ಹನುಮಂತ ಖಂಡಿತವಾಗಿ ಒಲಿತಾನೆ ಅಂತ ಎಂಬುದು ನಂಬಿಕೆ ಇದೆ. ಅದರಿಂದಾಗಿ ನೀವು ರಾಮನಿಗೆ ಪ್ರಿಯವಾದ ತುಳಸಿಯನ್ನು ಹನುಮಂತನಿಗೆ ಅರ್ಪಿಸಿದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳಲಾಗಿದೆ. ಹಾಗೆ ಎಳ್ಳೆಣ್ಣೆ ದೀಪ ಹಚ್ಚುವುದರಿಂದ ತುಂಬಾ ಉತ್ತಮ ಅಂತ ಹೇಳಲಾಗಿದೆ. ಎಲ್ಲಿಯಾದರೂ ದೇವಸ್ಥಾನಕ್ಕೆ ಹೋದಾಗ ನೀವು ಎಳ್ಳೆಣ್ಣೆ ಕೊಟ್ಟು ದೀಪವನ್ನು, ತುಳಸಿಯನ್ನು ಕೊಟ್ಟು ಬಂದರೆ ಇನ್ನೂ ಶ್ರೇಯಸ್ಕರ ಅಂತ ಹೇಳಲಾಗಿದೆ. ಅಂದಿನ ದಿನ ಕೆಂಪು ಶ್ರೀಗಂಧವನ್ನು ಮಾಡಿಕೊಂಡು ತಿಲಕ ಇಡುವುದರಿಂದ ತುಂಬಾ ಶ್ರೇಯಸ್ಕರ ಅಂತ ಹೇಳಲಾಗಿದೆ. ಲಾಲಿಗಂಧ ಅಂತಲೇ ಹೇಳಲಾಗಿದೆ. ಅದನ್ನು ತಂದು ದೇವರಿಗೆ ಅರ್ಪಿಸಿ ನೀವು ಸಹ ಹಚ್ಚಿಕೊಂಡರೆ ತುಂಬಾ ಉತ್ತಮ ಫಲಿತಾಂಶ, ವರ್ಷ ಪೂರ್ತಿ ನೆಮ್ಮದಿಯಿಂದ ಇರಬಹುದು ಅಂತ ಹೇಳಲಾಗಿದೆ. ರಾಮ ಭಕ್ತನಾದ ಹನುಮಂತನಿಗೆ ಆರಾಧಿಸುವುದು ತುಂಬಾ ಸುಲಭವಾದ, ಕಠಿಣವಿಲ್ಲದ, ಪರಿಶ್ರಮವಿಲ್ಲದ ಒಂದು ಅಧ್ಯಾಯ ಅಂತಲೇ ಹೇಳಬಹುದು. ಕೇವಲ ಒಂದು ತುಳಸಿಯಿಂದಲೇ ನೀವು ರಾಮ ಹಾಗೂ ಹನುಮಂತನನ್ನು ಕೊಳ್ಳಬಹುದು ಅಂತ ಹೇಳಲಾಗಿದೆ. ಆದಷ್ಟು ಬೇಗ ತುಳಸಿಯ ಮಾಲೆ ಮತ್ತು ವೀಳ್ಯದೆಲೆ ಅಂದರೆ ರಾಮನಿಗೆ ಅಥವಾ
ಹನುಮಂತನಿಗೆ ತುಂಬಾ ಮುಖ್ಯವಾದದ್ದು ಅಂತ ಹೇಳಲಾಗಿದೆ. ಎರಡರ ಹಾರವನ್ನು ಮಾಡಿಕೊಂಡು ನೀವು ದೇವರಿಗೆ ಅರ್ಪಿಸಿದರೆ ಉತ್ತಮ ಫಲಿತಾಂಶವನ್ನು ನೀಡುತ್ತಾನೆ ಎಂಬುದು ಹೇಳಲಾಗಿದೆ. ಸಕಲ ಕಷ್ಟಗಳ ನಿರ್ವಹಣೆಗಾಗಿ ನೀವು ಇದೊಂದು ಕೆಲಸ ಅಪ್ಪಿತಪ್ಪಿಯೂ ಮಾಡಬಾರದು. ಯಾವುದೇ ಕಾರಣಕ್ಕೂ ಅಂದಿನ ದಿನ ಮಾಂಸಾಹಾರ ಸೇವನೆ ಮಾಡದೆ ಶ್ರದ್ಧಾಭಕ್ತಿಯಿಂದ ಆಂಜನೇಯನ್ನು ಒಲಿಸಿಕೊಳ್ಳಿ. ಹನುಮ ಜಯಂತಿಯಂದು ದೇವಸ್ಥಾನಕ್ಕೆ ಹೋಗಿ ಹನುಮಂತನ ದರ್ಶನ ಪಡೆದು ಹನುಮಂತನ ಮುಂದೆ ತುಪ್ಪ ಅಥವಾ ಎಣ್ಣೆಯ ದೀಪವನ್ನು ಹಚ್ಚಬೇಕು. ಇದರ ನಂತರ ಹನುಮಾನ್ ಚಾಲಿಸನ್ನು 11 ಬಾರಿ ಪಠಿಸಬೇಕು. ಇದನ್ನು ಬಜರಂಗ ಬಲಿಗೆ ಮಾಡುವುದರಿಂದ ಅವನು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ ಎಂಬುವ ನಂಬಿಕೆ ಇದೆ ಮತ್ತು ಅವನ ಅನುಗ್ರಹದಿಂದ ಜೀವನದ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯುತ್ತಾನೆ ಎಂಬ ನಂಬಿಕೆಯೂ ಸಹ ಇದೆ. ಈ ದಿನದಂದು ಪೂರ್ಣ ವಿಧಿವಿಧಾನಗಳೊಂದಿಗೆ ಪೂಜೆ ಮಾಡುವುದರಿಂದ ಶನಿದೋಷದಿಂದ ಮುಕ್ತಿ ಸಿಗುತ್ತೆ ಎಂಬುದು ಹೇಳಲಾಗಿದೆ. ಶಾಸ್ತ್ರ ಪುರಾಣದಲ್ಲಿ ಹನುಮಂತನನ್ನು ಆರಾಧಿಸಿದವನು ಜಗತ್ತನ್ನು ಗೆಲ್ಲಬಲ್ಲ ಎಂಬುದನ್ನು ಇದೆ. ಹನುಮಾನ್ ಜಯಂತಿಯ ಪೂಜಾ ವಿಧಿವಿಧಾನ ತಿಳಿಸಿಕೊಟ್ಟಿದ್ದೇನೆ. ಹನುಮಾನ್ ಜಯಂತಿಯ ಮಂತ್ರ: ಓಂ ತೇಜಸ್ಸೇ ನಮಃ, ಓಂ ಪ್ರಸನ್ನಾತ್ಮೇ ನಮಃ, ಓಂ ಶೂರಾಯ ನಮಃ, ಓಂ ಶಾಂತಾಯ ನಮಃ, ಓಂ ಮಾರುತಾಂಜನೇಯಾಯ ನಮಃ. ಈ ಮಂತ್ರವನ್ನು ನೀವು 11 ಬಾರಿ ಪಠಿಸುವುದರಿಂದ ತುಂಬಾ ಉತ್ತಮ ಫಲಿತಾಂಶ ದೊರೆಯುತ್ತೆ ಎಂಬುದನ್ನು ಹೇಳಲಾಗಿದೆ.